ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಬುಧವಾರ 6 ಗಂಟೆ ಆಗ್ತಾ ಬಂತು. ದೇವಸ್ಥಾನ ಹೋಗ್ತಾ ಇದ್ದೀವಿ. ರೀಸನ್ ಇಷ್ಟೇ, ಧನುರ್ಮಾಸ ಶುರು ಮಾಡ್ತಾ ಇದ್ದೀನಿ ಇವತ್ತಿಂದ. ಒಂದು 5 ದಿನ ಧನುರ್ಮಾಸ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದೆ. ಸೊ ದೇವಸ್ಥಾನ ಕೂಡ ಬಂದಿದ್ದೀನಿ, ಬೋಳರಾಮೇಶ್ವರ ದೇವಸ್ಥಾನ. ಬಂದು ದರ್ಶನ ಎಲ್ಲ ಮುಗಿಸಿ, ಅಯ್ಯಪ್ಪ ಸ್ವಾಮಿ ದರ್ಶನನೂ ಕೂಡ ಮುಗಿಸಿ, ಹರಳಿ ಕಟ್ಟೆ ಸುತ್ತಿ, ಮತ್ತು ಗ್ರಹ ಏನಿರುತ್ತೆ ನೋಡಿ, ನವಗ್ರಹ, ಅದನ್ನೆಲ್ಲ ಸುತ್ತಬಿಟ್ಟು ಈಗ ಪ್ರಸಾದ ಇಸ್ಕೊಂಡು ಗಾಡಿ ಹತ್ರ ಬಂದಿದ್ದೀವಿ, ನಾನು ಹಸ್ಬೆಂಡ್ ಇಬ್ಬರೂ. ಸೊ ಇಬ್ಬರೂ ಕೂಡ ಧನುರ್ಮಾಸ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಧನುರ್ಮಾಸ ಮಾಡ್ತಾಯಿದ್ದಾರೆ ಅವ್ರ ಲೈಫ್ ಟೈಮಲ್ಲಿ. ನಾನು ಚಿಕ್ಕ ವಯಸ್ಸಿಂದ ಮಾಡಿದ್ದೀನಿ, ಅಮ್ಮ ನನಗೆ ಚಿಕ್ಕ ವಯಸ್ಸಿಂದನೂ ಧನುರ್ಮಾಸ ಮಾಡಿಸ್ತಾನೆ ಇದ್ದಾರೆ. ತುಂಬಾ ಖುಷಿ ಆಗ್ತದೆ ನನ್ನ ಹಸ್ಬೆಂಡ್ ಜೊತೆ ಧನುರ್ಮಾಸ ಮಾಡ್ತಾ ಇರೋದು. ಅವರು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇರೋದೆಲ್ಲ ನನಗೆ ತುಂಬಾ ಸಂತೋಷ ಆಗ್ತಾಯಿದೆ. ಹಾಗೆ ಇದು ಡಿಸ್ಟಿಕ್ ಫೀಲ್ಡ್, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ತುಂಬ ಜನ ಇಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ಮನೆಗೆ ಬಂದು ದೇವ್ರ ಪೂಜೆನೂ ಮತ್ತೊಮ್ಮೆ ತೋರಿಸ್ದೆ. ಕಾಫಿ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ಕಾಫಿ ಮಾಡ್ತಾಯಿದ್ದೀನಿ. ನನಗೆ ಕಾಫಿ ಫೇವ್ರೆಟ್ ಅಂತ ಹೇಳ್ಬೋದು. ಟೀಕಿನ್ನ ನನಗೆ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನೋಡಿ, ಹೊರಗಡೆ ಕೂಡ ತೋರಿಸ್ತಾ ಇದ್ದೀನಿ. ಹೊರಗಡೆನೂ ಒಂದು ದೀಪ ಹಚ್ಚಿ ರಂಗೋಲಿ ಎಲ್ಲ ಇಟ್ಟು ಬಂದಿದ್ದೆ. ಸೊ ಪೂಜೆ ನೋಡಿ, ಅದಾದ ನಂತರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಫಾಸ್ಟಾಗಿ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ವೆಜ್ ಬಿರಿಯಾನಿ. ಸೊ ವೆಜಿಟೇಬಲ್ ಪಲಾವ್ ಅಂತಲೇ ಹೇಳ್ಬೋದು. ಆದರೆ ಪಲಾವ್ಗೆ ನಾನೆಲ್ಲ ರುಬ್ಕೊಂಡು ಮಾಡ್ತೀನಿ. ಇದು ಸಿಂಪಲ್ಲಾಗಿ ಒಂದು ರೀತಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ, ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕಲ್ಲುವು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕಿ ಅದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕಿದ್ದೀನಿ. ಹಾಗೆ ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ, ಒಂದು 10-12 ಹಸಿರು ಮೆಣಸಿಕಾಯಿ. ಹಾಗೆ ಈರುಳ್ಳಿ ಒಂದು 2 ಈರುಳ್ಳಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ. ಪಲಾವ್ಗೆ ನಾನೆಲ್ಲ ರುಬ್ಕೊತೀನಿ ಫ್ರೆಂಡ್ಸ್, ರುಬ್ಕೊಬಿಟ್ಟು ಪಲಾವ್ ಮಾಡ್ತೀನಿ. ಇದು ಈಸಿಯಾಗಿ ಬಿರಿಯಾನಿ ಸ್ಟೈಲಲ್ಲಿ ಮಾಡುವಂಥ ವೆಜ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಬಿರಿಯಾನಿ ಸ್ಟೈಲ್ ಅಂತೇನಿಲ್ಲ, ವೆಜ್ ಬಿರಿಯಾನಿ ಅಂತ ಹೇಳ್ಬೋದು. ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗೆಡ್ಡೆ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ನೀವು ಕಾಲಿಫ್ಲವರ್ ಸೇರಿಸಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿರುತ್ತೆ. ಕಾಲಿಫ್ಲವರ್ ಇರಲಿಲ್ಲ, ಹಂಗಾಗಿ ನಾನು ಅದನ್ನು ಸೇರಿಸ್ತಾ ಇಲ್ಲ. ಚೆನ್ನಾಗಿ ತರಕಾರಿನ ಫ್ರೈ ಮಾಡಿದ ಮೇಲೆ ನಾನು ಒಂದು 1.5 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿಗಂಟ ಈ ರೀತಿಯಾಗಿ ಫ್ರೈ ಮಾಡ್ತೀನಿ. ಅದಾದ ನಂತರ ಸ್ವಲ್ಪ ಉಪ್ಪು, ತರಕಾರಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ನಾನು ಟೊಮೆಟೊ ಸೇರಿಸ್ತೀನಿ. ಟೊಮೆಟೊನ ನಾನು ಚಿಕ್ಕದು 4 ತೊಗೊಂಡಿದ್ದೀನಿ ಟೊಮೆಟೊನ. ನೀವು ನಿಂಬೆಹಣ್ಣು ಅಥವಾ ಮೊಸರು ಸೇರಿಸೋದಾದರೆ ಟೊಮೆಟೊ ಬೇಕಿದ್ರೆ ಒಂದು 2 ಟೊಮೆಟೊ ಸೇರಿಸಿ. ಸೊ ಟೊಮೆಟೊ ಹಾಕಿದ ನಂತರ ಮತ್ತೆ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 3-4 ನಿಮಿಷ ಮುಚ್ಚಿಡ್ತೀನಿ. ಸೊ 3-4 ನಿಮಿಷ ಮುಚ್ಚಿದ ಮೇಲೆ ಸ್ವಲ್ಪ ತರಕಾರಿನೂ ಬೆಂದಿದೆ. ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ನಾನು ಇವತ್ತು. 2 ಗ್ಲಾಸ್ ಅಕ್ಕಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ತೊಳ್ಕೊಂಡು ಅಕ್ಕಿನ ಹಾಕಿದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟೇ ಅಕ್ಕಿ ತೊಗೊಂಡ್ರು ಅದರ 2 ಪಟ್ಟು ನೀವು 4 ಗ್ಲಾಸ್ ಅಕ್ಕಿ ತಗೊಂಡ್ರೆ 8 ಗ್ಲಾಸ್ ನೀರು, ಈ ರೀತಿಯಾಗಿ ನೀವು ಮೆಷರ್ಮೆಂಟಲ್ಲಿ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ, ಸ್ವಲ್ಪ ಕುದಿ ಬರಲಿ ಅಂತ ಅಷ್ಟೇ. ಪ್ಲೇಟ್ ಮುಚ್ಚಿಟ್ಟು ಮಾಡೋದ್ರಿಂದ ಗ್ಯಾಸ್ ಸೇವ್ ಆಗುತ್ತೆ, ಅದ್ರ ಜೊತೆಗೆ ಬೇಗನೂ ಹೀಟ್ ಆಗುತ್ತಲ್ವ, ಹಾಗಾಗಿ. ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು, ಆಲ್ರೆಡಿ ಹಸಿರು ಮೆಣಸಿಕಾಯಿ ಒಂದು 12 ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಎಲ್ಲದನ್ನು ಸಹ ನಾನು ಒಂದೊಂದು 1/4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನನೂ ಸೇರಿಸ್ತೀನಿ. ಅರಿಶಿನನೂ ಅಷ್ಟೇ ಒಂದು ಚಿಟಿಕೆ ಅರಿಶಿನ ಸೇರಿಸಿದ್ದೀನಿ. ಫ್ರೆಂಡ್ಸ್, ಈಗ
ಚೆನ್ನಾಗಿ ಕುದಿಬೇಕಿದು. ಹಾಗೆ ಉಪ್ಪನ್ನ ಆಲ್ರೆಡಿ ಫಸ್ಟ್ ಹಾಕಿದ್ದೆ, ಈಗಲೂ ಸಹ ರುಚಿಗೆ ತಕ್ಕಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಬರ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೊಮ್ಮೆ ಈ ರೀತಿಯಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ. ಸೊ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಾಗಿದೆ. ಇನ್ನೂ ನೀರಿನ ಅಂಶ ಇದೆ. ಈಗ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ, ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇಂಗಿಸಿದ್ರಾಯಿತು. ಸೊ ನಮ್ಮ ವೆಜ್ ಬಿರಿಯಾನಿ ಅಥವಾ ವೆಜ್ ಪುಲಾವ್ ಏನಾದರೂ ಹೇಳ್ಬೋದು, ರೆಡಿ ಆಯಿತು. ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ನೋಡಿ, ಸೂಪರಾಗಿ ರೆಡಿ ಆಯಿತು. ಫ್ಲೇವರು ಸಹ ಸಖತ್ತಾಗಿ ಬರ್ತಾಯಿತ್ತು. ಸೊ ನಮ್ಮ ಎಮ್ಮಿ ವೆಜ್ ಬಿರಿಯಾನಿ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು. ಪಲಾವ್ಗಾದರೆ ಎಲ್ಲದನ್ನು ರುಬ್ಕೊಂಡು ಮಾಡ್ತೀನಿ. ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ತೀನಿ ನಾನು. ಈ ರೀತಿ ವೆಜ್ ಬಿರಿಯಾನಿ ಥರ ಮಾಡೋದಾದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ ಹಾಕ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ಸೊ ನೋಡಿದ್ರಲ್ಲ, ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಈಗ ಬ್ರೇಕ್ಫಾಸ್ಟ್, ನಾನು ನನ್ನ ಹಸ್ಬೆಂಡ್ ಇಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಕ್ಲೀನಿಂಗ್ಸ್ ಎಲ್ಲ ಮುಗಿದು ಸ್ನಾನ ಆಗಿ ನಂದು ಹಸ್ಬೆಂಡ್ ಬೇಗನೆ ಹೋಗ್ತಾ ಇದ್ದೀವಿ ಇವತ್ತು ದೇವಸ್ಥಾನಕ್ಕೆ. 5:45ಗೆಲ್ಲ ನಮ್ಮ ಕೆಲಸ ಎಲ್ಲ ಆಯಿತು. ಹಾಗೆ ನನ್ನ ಹಸ್ಬೆಂಡು ನೀರನ್ನ ತುಂಬ್ತಾ ಇದ್ದಾರೆ. ನೀರು ಬಂದಿದೆ. ಹಾಗೆ ನೋಡಿ ಫ್ರೆಂಡ್ಸ್, ಮಳೆ ಬರ್ತಾನೆ ಇದೆ ಫ್ರೆಂಡ್ಸ್. ಚೆನ್ನಾಗಿ ಓವರ್ ನೈಟ್ ಮಳೆ ಬಂದಿದೆ. ಹಾಗೆ ನೋಡಿ, ದೀಪ ರಂಗೋಲಿ ಎಲ್ಲ ಆಗಿದೆ. ಇನ್ನೂ ಕೂಡ ಮಳೆ ಉದುರ್ತಾನೆ ಇದೆ. ಹಾಗೆ ಪೂಜೆನೂ ಆಗಿದೆ. ಪೂಜೆ ನೆಲ ಸ್ವಲ್ಪ ಆ ರೀತಿಯಾಗಿ ಅಂದರೆ ಗಾರೆ ಥರ ಇದೆ. ನೀವು ಹೇಳ್ತಾ ಇದ್ದೀರಾ ಪೇಂಟ್ ಮಾಡಿ ಅಂತ. ಸೊ ಆದಷ್ಟು ಬೇಗ ಪೇಂಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಈಗ ಸದ್ಯಕ್ಕೆ ಪೇಂಟ್ ಮಾಡೋಕ್ಕಾಗಿಲ್ಲ. ಹಾಗೆ ಎಳ್ಳುಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಎಳ್ಳುಬತ್ತಿನೂ ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತಿದ್ದೀನಿ. 9 ಎಳ್ಳುಬತ್ತಿನ ನಾನು ಹಚ್ತಾ ಇದ್ದೀನಿ. ಸೊ ಹಾಗೆ ದೇವಸ್ಥಾನಕ್ಕೆ ಡೈಲಿ ಹೂ ತೊಗೊಂಡೋಗ್ತಾ ಇದ್ದೀನಿ. ತನು ಇನ್ನೂ ಮಲಗಿದ್ದಾಳೆ. ನನ್ನ ಹಸ್ಬೆಂಡ್ ಹೊರಗಡೆ ನೀರು ತುಂಬ್ತಾಯಿದ್ರು. ಟ್ಯಾಂಕ್ ತುಂಬಿದೆ. ಟ್ಯಾಂಕ್ ತುಂಬಿ ನೋಡಿ ಈ ರೀತಿ ಹರಿದು ಬರ್ತಾ ಇದೆ. ಸೊ ಪ್ರತಿದಿನ ನೀರು ಬರುತ್ತೆ, ನೀರಿಗೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಮಳೆ ಅಂತೂ ಕಮ್ಮಿ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ತುಂಬ ಮಳೆ ಬರ್ತಾನೇ ಇದೆ ಫ್ರೆಂಡ್ಸ್. ಹಾಗೆಯೇ ಈ ದೇವಸ್ಥಾನ ಬರ್ತಾ ಇರೋದ್ರಿಂದ ಎಷ್ಟು ಮನಸ್ಸಿಗೆ ನೆಮ್ಮದಿ ಖುಷಿ ಇದೆ ಅಂದರೆ ತುಂಬಾ ಮನಸ್ಸಿಗೆ ಪ್ರಶಾಂತವಾಗಿದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತದೆ ನನಗೆ ಡೈಲಿ ದೇವಸ್ಥಾನ ಬರ್ತಾ ಇರೋದು. ಸ್ವಲ್ಪ ಎದ್ದೇಳಬೇಕಾದ್ರೆ ಕಷ್ಟ ಅನ್ನಿಸ್ಬೋದು, ಆಮೇಲೆ ನಮಗೆ ಏನು ಅನಿಸೋದಿಲ್ಲ, ಆರಾಮ್ ಅನಿಸ್ಬಿಡುತ್ತೆ. ಒಂದು ರೀತಿ ಪಾಸಿಟಿವಿಟಿ ಅಂತೀವಲ್ಲ, ಆ ರೀತಿ ಮನಸ್ಸಿಗಿದೆ ಫ್ರೆಂಡ್ಸ್. ಹಾಗೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬೋಳರಾಮೇಶ್ವರ ದೇವಸ್ಥಾನ ನೋಡಿ. ಅರಳಿ ಮರ, ಒಂದು 2-3 ಅರಳಿ ಮರ, ಅರಳಿಕಟ್ಟೆ, ನಾಗರದ್ದು ವಿಗ್ರಹ ಎಲ್ಲ ಇದೆ. ಹಾಗೆ ಫ್ರೆಂಡ್ಸ್, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇಲ್ಲಿ ಅಯ್ಯಪ್ಪ ಸ್ವಾಮಿ ಚಿಕ್ಕದಾಗಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ರೀತಿ ದೇವಸ್ಥಾನ ಥರನೇ ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ನಾನು ಒಂದ್ಸಲ ತೋರಿಸಿದ್ದೆ. ತುಂಬ ಜನ ಭಕ್ತಾದಿಗಳು ಮಾಲೆ ಹಾಕಿದ್ದಾರೆ. ತುಂಬ ಜನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಒಮ್ಮೆನಾದರೂ ಚಿಕ್ಕಮಂಗ್ಳೂರಲ್ಲಿ ಇರೋವಂಥವ್ರು ಇಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ. 18 ಮೆಟ್ಲಿಗೂ ದೀಪ ಹಚ್ಚಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ನೋಡೋಕ್ಕೆ 2 ಕಣ್ಣು ಸಾಲದು ನೋಡಿ. ಈ ರೀತಿಯಾಗಿ ಇಲ್ಲೊಂದು ಮಂಟಪ ಇತ್ತು, ಇಲ್ಲೇ ಹೋಮಕುಂಡ ಎಲ್ಲ ಇದೆ, ಅಲ್ಲೇ ಅಯ್ಯಪ್ಪ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ವಿಗ್ರಹ. ಹಾಗೆ ಫ್ರೆಂಡ್ಸ್, ಬೋಳರಾಮೇಶ್ವರ ದೇವಸ್ಥಾನದ ಅಲ್ಲಿ ಶಿವಲಿಂಗ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಗಣೇಶನ ವಿಗ್ರಹ, ಪಾರ್ವತಿ ದೇವಿ ವಿಗ್ರಹ ಎಲ್ಲ ಇದೆ. ಎಲ್ಲದಕ್ಕೂ ಅಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ. ಗಣಪತಿಗೂ ಅಷ್ಟೇ ಬೆಣ್ಣೆ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು. ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ಮೋಸ್ಟು ನವಗ್ರಹ ಸುತ್ತಿದ್ದಾಯಿತು, ಹಾಗೆ ಅರಳಿಕಟ್ಟೆ ಸುತ್ತಿದ್ದಾಯಿತು, ಹಾಗೆ ಶಿವನ ದರ್ಶನ ಮಾಡಿದ್ದಾಯಿತು, ಎಲ್ಲ ಆಯಿತು.
ಹಾಗೆ ಅಯ್ಯಪ್ಪ ಸ್ವಾಮಿ ದರ್ಶನನ ಮಾಡಿಬಿಟ್ಟು ಈಗ ನಾವು ಮನೆ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹಾಗೆ ನಿಮಗೆ ಇಲ್ಲಿನ ವಾತಾವರಣ ಹೇಗಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ರಶ್ ಇದೆ. ಬೆಳಗ್ಗೆನೇ ಎಷ್ಟು ವೆಹಿಕಲ್ಸ್ ನಿಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷ ಕೂರಿಸೋರು, ಅನ್ನದಾನ ಎಲ್ಲ ಇರೋದು. ಸೊ ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಹಾಗೆ ನಾನು ಹಸ್ಬೆಂಡ್ ಇಬ್ಬರೂ ಈಗ ಹೊರಟ್ವಿ ಮನೆ ಕಡೆ. ಒಂದು ರೀತಿ ಇಲ್ಲಿ ಬರ್ತಾ ಇರೋದ್ರಿಂದ ನನಗೆ ಮೈ ಮನಸ್ಸು ಹಗುರವಾಗುತ್ತೆ ಅಂತಾರಲ್ಲ ಫ್ರೆಂಡ್ಸ್, ಆ ರೀತಿ ಇದೆ ಫೀಲಿಂಗ್. ನೋಡಿ ಮಳೆ ಇನ್ನೂ ಸಣ್ಣದಾಗಿ ಪಿರಿ ಪಿರಿ ಅಂತಲೇ ಇತ್ತು. ತುಂಬಾ ಖುಷಿ ಆಯಿತು. ಸೊ ಬೆಳ್ಳಂಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನಾವೀಗ ಹತ್ತತ್ರ ಮನೆ ಹತ್ರ ಬಂದ್ವಿ. ಮಾರ್ಕೆಟ್ ರಸ್ತೆ ಇದು. ಗಂಟೆ 6:30 6:45 ಆಗ್ತಾ ಬಂತು. ಅಲ್ಲಿ ಕೈ ಮುಗಿದು ಆದ ನಂತರ ಇದು ನಮ್ಮ ದೇವಸ್ಥಾನ. ಇನ್ನು ಬೀಗ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಹೊರಗಡೆಯಿಂದನೇ ದೇವ್ರಿಗೆ ಕೈ ಮುಕ್ಕೊಂಬಿಟ್ಟು ಮನೆ ಕಡೆ ಹೊರಟ್ವಿ. ಮಳೆ ಬಂದಿದ್ದರಿಂದ ರಂಗೋಲಿ ಎಲ್ಲ ಹೋಗ್ಬಿಟ್ಟಿದೆ. ಸೊ ದೀಪಗಳೆಲ್ಲ ಇನ್ನೂ ಉರಿತಾನೆ ಇತ್ತು. ಕಾಫಿನೂ ರೆಡಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ರು. ಫ್ರೆಂಡ್ಸ್, ಈಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಏನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆಲೂಗೆಡ್ಡೆನ ಬೇಯಿಸ್ತಾ ಇದ್ದೀನಿ. ಹಾಗೆ ರಾತ್ರಿ ಮಾಡಿದ ಕೋಸು ಪಲ್ಯ. ಸೊ ಕೋಸು ಪಲ್ಯ ಸ್ವಲ್ಪ ಇದೆ, ಎಲೆಕೋಸು ಪಲ್ಯ. ದೋಸೆ ಹಿಟ್ಟೂ ರೆಡಿಯಾಗಿದೆ ನೋಡಿ, ದೋಸೆ ಹಾಕ್ಕೋಬೇಕು. ಸುಮಾರು 8 ಗಂಟೆ ಆಗ್ತಾ ಬಂತು. ಆಲೂಗಡ್ಡೆ ಎಲ್ಲ ಬೇಯ್ತಾ ಇದೆ. ಹಾಗೆ ಪಲ್ಯಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಆಲೂಗಡ್ಡೆ ಪಲ್ಯಕ್ಕೆ ಟೊಮೆಟೊನೂ ಹಾಕ್ತೀನಿ. ಕೆಲವರೆಲ್ಲ ಟೊಮೆಟೊ ಹಾಕಲ್ಲ, ನಂಗೆ ಟೊಮೆಟೊ ಹಾಕಿದರೆ ಇಷ್ಟ, ಹಂಗಾಗಿ ಟೊಮೆಟೊ ಹಾಕ್ತೀನಿ. ಸೊ ಪಲ್ಯದ ರೆಸಿಪಿ ನಾನು ತೋರಿಸಲ್ಲ. ಪಾತ್ರೆ ತೊಳೆದಿಟ್ಟಿರೋದು ಹಾಗೆ ಇದೆ, ಇನ್ನೂ ಜೋಡಿಸಿಲ್ಲ. ಫ್ರೆಂಡ್ಸ್, ನೆನೆಯಿಂದ ಧನುರ್ಮಾಸ ಶುರು ಮಾಡಿದ್ದೀನಿ. ಬೆಳಗ್ಗೆನೇ ಇವತ್ತು 4:45 ಗೆದ್ದಿದ್ದು. ರಾತ್ರಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಬೆಳಗ್ಗೆ ಎದ್ದು ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ನೆಲ ಒರೆಸಿ ಪೂಜೆ ಮಾಡಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ದೇವಸ್ಥಾನ ಹೋದ್ವಿ. ಹಾಗೆ ನಿನ್ನೆ ಈವ್ನಿಂಗು ಅಮ್ಮ ಬಂದಿದ್ದರು. ಇವತ್ತು ನಮ್ಮ ದೊಡ್ಡಮ್ಮ ಮಗಳನ್ನ ತೋರಿಸಿದೆ ನೋಡಿ, ಅವ್ರಿಗೆ ಡೆಲಿವರಿ ಇದೆ. ತನುಗೆ 10:45 12 ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇದೆ, ಅದನ್ನು ಮುಗಿಸ್ಬೇಕು. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಬಟ್ಟೆನೂ ಕೂಡ ವಾಶ್ ಆಗಿದೆ. ರಾತ್ರಿಯೇ ಬಟ್ಟೆ ವಾಶ್ಗೆ ಹಾಕಿದ್ದೆ, ಇವಾಗ ಒಣ ಹಾಕಬೇಕು. ಬೇರೆ ಇನ್ನೇನು ಕೆಲಸ ಇಲ್ಲ. ನನ್ನ ಹಸ್ಬೆಂಡು 7ಗೆಲ್ಲ ಡ್ಯೂಟಿಗೆ ಹೋದರು. ತಿಂಡಿಗೆ ಬರ್ತಾರೆ. ಸಾಸಿವೆ, ಆಮೇಲೆ ಕರಿಬೇವು, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಡಲೆಬೇಳೆ ಹಾಕೋದು ಮರ್ತ್ಬಿಟ್ಟೆ.
ಆಲೂಗೆಡ್ಡೆ ಪಲ್ಯಕ್ಕೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೆ ಧರ್ಮಸ್ಥಳಕ್ಕೆ ಹೋಗಿದ್ದು ಬಗ್ಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಅಕ್ಕ ಆಟೋದಲ್ಲಿ ಹೋಗಿದ್ರಾ ಅಂತ. ಫ್ರೆಂಡ್ಸ್, ನಾವು 3 ಸತಿನ 4 ಸತಿನ ಆಟೋದಲ್ಲಿ ಹೋಗಿದ್ವಿ. ಸೊ ನಾವು ಮುಂಚೆ ಇಲ್ಲಿದ್ವಿ ನೋಡಿ, ಅವಾಗ್ಲೂ ಒಂದು 2-3 ಟೈಮ್ಸ್ ನಾವು ಆಟೋದಲ್ಲೇ ಹೋಗಿದ್ವಿ. 100 ಕಿಲೋಮೀಟರ್ಸ್ ಇದೆ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ. ಸ್ವಲ್ಪ ಚಾರ್ಮುಡಿ ಘಾಟ್ ಏನಿದೆ ಅಲ್ಲಿ ಸ್ವಲ್ಪ ದಾಟೋದಷ್ಟೇ ಕಷ್ಟ. ಇಲ್ಲಿಂದ ಮೂಡಿಗೆರೆ ಕೊಟ್ಟಿಗೆಹಾರ ತನಕ ಆರಾಮ್ಸೆ ಆಟೋದಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಚಾರ್ಮುಡಿ ಘಾಟ್ ಇವಾಗ ರಸ್ತೆ ಅಗಲವಾಗಿದೆ, ತುಂಬ ನೀಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಹೋಗ್ಬರ್ಬೋದು. ಆಟೋದಲ್ಲಿ ಹೋಗಿದ್ರ ಅಕ್ಕ ಅಂತ ಕೆಲವರೆಲ್ಲ ಭಯ ಪಟ್ಕೊಂಡಿದ್ದುಂಟು. ಸೊ ನಮಗೇನು ಭಯ ಅನಿಸಲ್ಲ, ನಮಗೆ ರೂಢಿಯಾಗಿದೆ ಹೋಗಿ. ಹಂಗಾಗಿ ಇನ್ನೊಂದೇನೆಂದರೆ ಕಾರಲ್ಲಿ ಸ್ವಲ್ಪ ಡೀಸೆಲ್ ಎಲ್ಲ ಜಾಸ್ತಿ ಆಗುತ್ತೆ. ನಾವು ಆಟೋದಲ್ಲಿ ಇಲ್ಲಿಂದ ಹೋದರೆ ಒಂದು 600-700 ರೂಪಾಯಿ ಡೀಸೆಲಲ್ಲಿ 700 ರೂಪಾಯಿ ಗ್ಯಾಸಲ್ಲಿ ಆರಾಮ್ಸೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಕಡೆ ಹೋಗ್ಬರ್ಬೋದು ನೆಮ್ಮದಿಯಾಗಿ. ಹಾಗಾಗಿ ನಾವು ಆಟೋದಲ್ಲೇ ಹೋಗಿದ್ವಿ. ಕಾರ್ ಏನಾಯ್ತಕ್ಕ ಅಂತ ಕೇಳ್ತಾನೆ ಇದ್ದೀರಾ. ಕಾರ್ ಇದೆ ನಮ್ಮ ಹತ್ರ. ಏನಂತ ಹೇಳಿದ್ರೆ ರಿಪೇರಿ ಆಗಿದೆ, ಬ್ಯಾಟ್ರಿ ಎಲ್ಲ ಸ್ವಲ್ಪ ಹೋಗಿದೆ ನಿಲ್ಲಿಸಿ. ಹಂಗಾಗಿ ನಾವು ಕಾರ್ನ ತೆಗಿತಾ ಇಲ್ಲ. ಸೊ ಕಾರ್ ಸ್ವಲ್ಪ ಎಲ್ಲ ರೆಡಿ ಮಾಡಿ ಬ್ಯಾಟ್ರಿ ಎಲ್ಲ ಹಾಕಿ ಆಮೇಲೆ ನೋಡಬೇಕು ನನ್ನ ಹಸ್ಬೆಂಡ್ನ ಮತ್ತೆ ಬೆಂಗಳೂರು ಕಡೆ ಏನಾದ್ರು ಡ್ಯೂಟಿ ಕಳಿಸೋದು ಬಿಡೋದು ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಆಟೋ ಓಡಿಸ್ತಿದ್ರೆ ಹೇಗೋ ಜೀವನ ಸಾಗ್ತಾ ಇದೆ, ತೊಂದರೆ ಇದೆ. ನೈಟು ನಮ್ಮಮ್ಮ ಬಂದಿದ್ದರು. ನಿನ್ನೆ ಈವ್ನಿಂಗ್ 6 ಗಂಟೆಗೆ ಬಂದು ಸುಮಾರು 8 ಗಂಟೆ ತನಕ ಇದ್ದರು. ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಮಗ ದಿಲೀಪಣ್ಣ ಅಂತಿದ್ರಲ್ಲ ಅವರು. ಇವತ್ತು ಅವ್ರ ಸಿಸ್ಟರ್ದೇ ಡೆಲಿವರಿ ಇರೋದು. ಬ್ರೇಕ್ಫಾಸ್ಟಿಗೆ ಬರ್ತಾರೆ ಅನಿಸುತ್ತೆ. ಆಲೂಗಡ್ಡೆ ಸುಲ್ಕೊಂಡಿಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಆಲೂಗಡ್ಡೆ ಸುಲ್ಕೊತೀನಿ. ಫ್ರೆಂಡ್ಸ್, ಆಲೂಗಡ್ಡೆ ಸುಲ್ಕೊಂಡಿಲ್ಲ. ಆಲೂಗಡ್ಡೆ ಸುಲ್ಕೊಂಡು ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಪಲ್ಯ ರೆಡಿ ಆಯಿತು. ಪಲ್ಯ ಸ್ವಲ್ಪ ನನಗೆ ತೆಳುವಿದ್ರೆ ಇಷ್ಟ ಆಗುತ್ತೆ ಉಡುಡಿಗಿನ್ನ. ನಿಮಗೆ ತೆಳುವಿದ್ರೆ ಇಷ್ಟನಾ ಉಡುಡಿ ಇದ್ದರೆ ಇಷ್ಟನಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ದೋಸೆ ಹಾಕಬೇಕು. ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಾಕ್ತಾ ಇದ್ದೀನಿ. ಲೇಟ್ ಆಯ್ತಾ? ಹೌದಾ, ಹಾಕ್ತೆ. 5 ನಿಮಿಷ ಆಯ್ತಾ? ಸಾಂಬಾರ್ ಬೇಡವಾ? ಫ್ರೆಂಡ್ಸ್, ಈಗ ಮಾತಾಡಿದ್ದು ನಮ್ಮ ಅತ್ತೆ. ಸೊ ಅವರಿಗೆ ಲೇಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೆಲಸಕ್ಕೆ ಬೇಗ ಹೋಗ್ತಾ ಇದ್ದಾರೆ. ಯೂಶ್ವಲಿ 8:45ಗೆ ಹೋಗ್ತಾರೆ ಅವರು. ಇವತ್ತು 8:15ಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ನಾನು ಫಾಸ್ಟಾಗಿ ದೋಸೆನ ಹಾಕ್ತಾಯಿದ್ದೀನಿ. ಪಲ್ಯ ಅಂತೂ ಸೂಪರಾಗಿ ರೆಡಿ ಆಯಿತು.
ಫ್ರೆಂಡ್ಸ್, ಈಗ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀನಿ. ಗಂಟೆ 8:50 ಆಯಿತು. ನಮ್ಮತ್ತೆ ಈಗ ಡ್ಯೂಟಿಗೆ ಹೋದ್ರು. ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟು ಕಳಿಸ್ದೆ ದೋಸೆ ಪಲ್ಯನ. ಇನ್ನೂ ನಮ್ಮದು ಬ್ರೇಕ್ಫಾಸ್ಟ್ ಆಗಿಲ್ಲ. ತನು ಎದ್ದು ಅಂತ ಹೇಳ್ತಿದ್ರು. ಎದಂತ ಇಲ್ಲ, ರಾತ್ರಿನೂ ಲೇಟಾಗಿ ಮಲ್ಕೊಂಡ್ಳು. ಹಾಗೆ ನನ್ನ ಹಸ್ಬೆಂಡು ಬ್ರೇಕ್ಫಾಸ್ಟಿಗೆ ಬರ್ತಾರೆ. ನಿಮ್ಮ ಅತ್ತೆ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾಯಿದ್ರೆ, ನಮ್ಮ ಅತ್ತೆ ಇಲ್ಲಿ ಕಾಫಿ ಕ್ಯೂರಿಂಗ್ ಇದೆ, ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮಮ್ಮನೂ ಕೂಡ ಅದೇ ಕಾಫಿ ಕ್ಯೂರಿಂಗಲ್ಲಿ ಸುಮಾರು 25-30 ವರ್ಷ ಹತ್ರ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಅತ್ತೆನೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ಈಗ ಒಂದು 6-7 ವರ್ಷದಿಂದ ಮಾಡ್ತಾಯಿದ್ದಾರೆ. ಹಾಗೆ ಫ್ರೆಂಡ್ಸ್, ಈ ಗ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಗ್ಲಾಸ್ನ ನಮ್ಮ ಅಣ್ಣ ತಂದುಕೊಟ್ಟಿದ್ದು. ಸುಮಾರು ಒಂದು ಡಜನಷ್ಟು ತಂದುಕೊಟ್ಟಿದ್ದ. ಆವಾಗಲೇ ನಮ್ಮ ಅಣ್ಣ ಬದುಕಿದ್ದಾಗಲೇ ಸುಮಾರೆಲ್ಲ ಹೊಡ್ಕೊಂಡೋಯ್ತು. 10 ವರ್ಷ ಆಗ್ತಾ ಬಂತು ಗ್ಲಾಸ್ಗಳು ತಂದುಕೊಟ್ಟು. ಇದೊಂದು ಗ್ಲಾಸ್ನ ಮಾತ್ರ ಹುಷಾರಾಗಿ ಎತ್ತಿಟ್ಕೊಂಡಿದ್ದೀನಿ. ಅವಾಗವಾಗ ಯಾವಾಗಲಾದರೂ ಬೇಕಾದಾಗ ಇದರಲ್ಲೇ ಟೀ ಕುಡಿತೀನಿ. ಇದನ್ನ ಹೊಡಿದಂಗೆ ಕಾಪಾಡ್ಕೊಂಡಿದ್ದೀನಿ. ಇದು ಒಂದೇ ಒಂದು ಉಳಿದಿದೆ. ಸಾಂಬಾರಿಗೆಲ್ಲ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಸಾಂಬಾರು ಮಾಡೋದು. ಬಟ್ಟೆ ಒಣಗಾಕಬೇಕು. ಓಕೆ ಫ್ರೆಂಡ್ಸ್, ಟೀ ಅಂತೂ ಕುಡ್ದಾಯಿತು. ಬಟ್ಟೆ ಒಣಗಾಕಬೇಕು. ಸಾಂಬಾರಿಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ಓಕೆ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಗಂಟೆ 7:15 ಆಗ್ತಾ ಬಂತು. ಈಗ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮನ ಮಗಳಿಗೆ ಪಾಪ ಆಗಿದೆ ಅಂತ. ಸೊ ದೀಪ ಎಲ್ಲ ಮಾಡಿದ್ದಾಗಿದೆ. ನೋಡೋಣ ಮಗು ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಬಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಬಾಯ್.